ಯಾವ ಶಕ್ತಿಯಿಂದ ಕ್ರೀಡಾಪಟುಗಳು ವೇಗವಾಗಿ ಓಡ್ತಾರೆ ಮತ್ತು ಕಠಿಣವಾದ ಆಟಗಳನ್ನ ಆಡ್ತಾರೆ? ಏನನ್ನ ಸೇವಿಸೋದ್ರಿಂದ ಅವರ ಸ್ನಾಯುಗಳು ಬೆಳೆದು ಈ ರೀತಿ ಕಠಿಣ ಕ್ರೀಡೆಗಳನ್ನ ಆಟ ಆಡೋದಕ್ಕೆ ಬಲ ಬರುತ್ತೆ? ಅವರು ಶಕ್ತಿಯನ್ನ ಸಂಗ್ರಹಿಸಿರ್ತಾರಾ? ದೊಡ್ಡ ಪ್ರಶ್ನೆಗಳು. ಇದರ ಉತ್ತರ ಕಂಡುಕೊಳ್ಳೋದಕ್ಕೆ ನನಗಂತೂ ತುಂಬಾ ಕುತೂಹಲ ಇದೆ. ಏನನ್ನ ತಿಂದು ಬಲವಾದ ಸ್ನಾಯುಗಳನ್ನ ಪಡೆದು ನಮಗೆ ಬೇಕಾದಾಗ ಬಳಸಲಿಕ್ಕೆ ಸ್ವಲ್ಪ ಶಕ್ತಿಯನ್ನ ಸಂಗ್ರಹಿಸಿರ್ಬೇಕು ಅನ್ನೋದನ್ನ ಜೊತೆಯಾಗಿ ಕಲಿಯೋಣ. ಇಲ್ಲಿ ಒಬ್ಬ ಕ್ರೀಡಾಪಟು ಇದ್ದಾನೆ. ಇವನು 100 ಮೀಟರ್ ರೇಸ್ನ ಓಡ್ಲಿಕ್ಕೆ ತಯಾರಾಗಿದ್ದಾನೆ. ಅವನು ಈ ಓಟವನ್ನ ಅತ್ಯಂತ ವೇಗವಾಗಿ ಮುಗಿಸ್ಬೇಕು ಅಂದ್ರೆ ಅವನಿಗೇನ್ ಬೇಕು? ಶಕ್ತಿ. ಅಂದ್ರೆ ಬರೀ ಶಕ್ತಿ ಅಲ್ಲ, ತ್ವರಿತ ಶಕ್ತಿ ಬೇಕು. ಈ ತ್ವರಿತ ಶಕ್ತಿ ಎಲ್ಲಿಂದ ಬರುತ್ತೆ? ಇದು ಕಾರ್ಬೋಹೈಡ್ರೇಟ್ಗಳಿಂದ ಬರುತ್ತೆ. ಈ ಕಾರ್ಬೋಹೈಡ್ರೇಟ್ ಅನ್ನುವ ಪೋಷಕಾಂಶ ಹೆಚ್ಚಾಗಿ ಸಿಗುವ ಆಹಾರಗಳು ಏನು ಅಂತ ನೋಡೋದಾದ್ರೆ ಇದು ಯಥೇಚ್ಛವಾಗಿ ಅಕ್ಕಿಯಲ್ಲಿ ಕಂಡುಬರುತ್ತೆ, ಅಂದ್ರೆ ಅನ್ನದಲ್ಲಿ. ಇನ್ನು ಬೇರೆ ಮೂಲಗಳು ಬಂದು ಸಕ್ಕರೆ, ಆಲೂಗಡ್ಡೆ, ಬಾಜ್ರಾ ಮತ್ತು ಜೋಳ. ಕಾರ್ಬೋಹೈಡ್ರೇಟ್ಗಳು ಬರೀ ಶಕ್ತಿಯನ್ನ ಕೊಡೋದಷ್ಟೇ ಅಲ್ಲದೆ ನಮ್ಮ ಮೆದುಳು ಚೆನ್ನಾಗಿ ಕಾರ್ಯನಿರ್ವಹಿಸೋದಕ್ಕೆ ಬೆಂಬಲ ಕೊಡುತ್ತೆ ಮತ್ತು ನಮ್ಮ ರಕ್ತದಲ್ಲಿರುವ ಸಕ್ಕರೆಯನ್ನ ಸರಿಯಾದ ಮಟ್ಟದಲ್ಲಿ ಕೂಡ ಇಡುತ್ತೆ. ನಮ್ಮ ರಕ್ತದಲ್ಲಿ ಸಕ್ಕರೆ ಇರುತ್ತೆ. ಹೌದು, ನಮ್ಮ ರಕ್ತದಲ್ಲಿ ಸಕ್ಕರೆ ಇರುತ್ತೆ. ಅದರ ಪ್ರಮಾಣ ತುಂಬಾ ಜಾಸ್ತಿ ಅಥವಾ ಕಡಿಮೆ ಆದ್ರೆ ಆರೋಗ್ಯ ಸಮಸ್ಯೆಗಳು ಬರಬಹುದು. ಈ ಸಮಸ್ಯೆಗಳ ಬಗ್ಗೆ ನೀವು ದೊಡ್ಡ ಕ್ಲಾಸ್ಗಳಲ್ಲಿ ತಿಳ್ಕೊಳ್ತೀರಾ. ಆದ್ರೆ ಕಾರ್ಬೋಹೈಡ್ರೇಟ್ಗಳು ಸರಿಯಾದ ಪ್ರಮಾಣದಲ್ಲಿ ನಾವು ತಗೊಂಡ್ರೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಅದು ಸರಿಯಾಗಿಡುತ್ತೆ. ಬರೀ ಶಕ್ತಿ ಇದ್ರೆ ಸಾಕಾ? ಕ್ರೀಡಾಪಟು ಫಸ್ಟ್ ಬರ್ಬೋದಾ? ಇಲ್ಲ, ಬಲವಾದ ಸ್ನಾಯುಗಳು ಕೂಡ ಬೇಕು. ಆದ್ರೆ ಹೇಗೆ ಸ್ನಾಯುಗಳನ್ನ ಬಲಗೊಳಿಸೋದು? ಪ್ರೋಟೀನ್ನಿಂದ. ಪ್ರೋಟೀನ್ ಸ್ನಾಯುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಹಾನಿಗೊಳಗಾದ ಜೀವಕೋಶಗಳನ್ನ ಸರಿಪಡಿಸುತ್ತೆ. ಜೀವಕೋಶಗಳು ಅಂದ್ರೆ ಜೀವಕೋಶಗಳು ನಮ್ಮ ಜೀವನದ ಬಿಲ್ಡಿಂಗ್ ಬ್ಲಾಕ್ಗಳು. ಮತ್ತೆ ಜೀವಕೋಶಗಳ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ತೀರಾ. ಅಂದ್ರೆ ನಾವು ಎಕ್ಸಸೈಸ್ ಮಾಡಿದ ನಂತರ ತುಂಬಾ ಮೈಕೈ ನೋವು ಉಂಟಾಗ್ತದಲ್ವಾ, ಅದನ್ನ ಸರಿ ಮಾಡೋದು ಕೂಡ ಪ್ರೋಟೀನೇ. ಇನ್ನು ಪ್ರೋಟೀನ್ ಸಿಗುವಂತ ಮೂಲಗಳು ಬಂದು ಸಸ್ಯಾಹಾರಿಗಳಿಗೆ ಕಾಳುಗಳು ಮತ್ತು ಸೋಯಾಬೀನ್ಸ್ ನಲ್ಲಿ ಪ್ರೋಟೀನ್ ಸಿಕ್ಕರೆ, ಇನ್ನು ಮಾಂಸಾಹಾರಿಗಳಿಗೆ ಮಾಂಸ ಮತ್ತು ಮೊಟ್ಟೆಯಿಂದ ಸಿಗುತ್ತೆ. ಈಗ ಕ್ರೀಡಾಪಟುವಿಗೆ ತ್ವರಿತ ಶಕ್ತಿ ಕಾರ್ಬೋಹೈಡ್ರೇಟ್ನಿಂದ ಸಿಕ್ಕಿದೆ, ಸ್ನಾಯುಗಳು ಬಲವಾಗಿದೆ ಪ್ರೋಟೀನ್ನಿಂದ. ಆದ್ರೆ ಒಂದು ವೇಳೆ ಓಡೋತ್ತಿಗೆ ಶಕ್ತಿ ಕಡಿಮೆ ಆದ್ರೆ ಅವನೇನ್ ಮಾಡ್ತಾನೆ? ಇಲ್ಲಿ ಕೊಬ್ಬಿನ ಪ್ರಾಮುಖ್ಯತೆ ಬರುತ್ತೆ. ಕೊಬ್ಬಿನಿಂದ ದೀರ್ಘಕಾಲದ ಶಕ್ತಿ ಸಿಗುತ್ತೆ. ಹೇಗೆ ದೀರ್ಘಕಾಲದ ಶಕ್ತಿ ಸಿಗುತ್ತೆ ಅಂದ್ರೆ, ನಾವು ಕೊಬ್ಬಿರುವ ಪದಾರ್ಥಗಳನ್ನ ಸೇವಿಸೋದ್ರಿಂದ ಇದು ಶಕ್ತಿಯನ್ನ ನಮ್ಮ ದೇಹದಲ್ಲಿ ಸಂಗ್ರಹಿಸಿಟ್ಟಿರುತ್ತೆ. ಅದು ನಮಗೆ ಬೇಕಾದಾಗ ಬಳಕೆ ಮಾಡ್ಕೊಳ್ಬಹುದು. ಯಾವ ರೀತಿ ಅಂದ್ರೆ, ಈ ಮನೆಗಳಲ್ಲಿ ಇರುವ UPS ತರ, ಅಂದ್ರೆ ಕರೆಂಟ್ ಹೋದಾಗ ಅದನ್ನ ನಾವು ಬಳಸ್ಕೊಳ್ಬಹುದು. ಅದೇ ರೀತಿ ಇಲ್ಲಿ ಕೊಬ್ಬಿರುವ ಅಂಶಗಳನ್ನ ತಿಂದ್ರೆ ನಮ್ಮ ದೇಹದಲ್ಲಿ ಸ್ವಲ್ಪ ಶಕ್ತಿ ಸಂಗ್ರಹಿಸಿ ಇಡಲಾಗಿರುತ್ತೆ. ಅಷ್ಟೇ ಅಲ್ಲ, ಇದು ವಿಶೇಷವಾಗಿ ಜೀವಸತ್ವಗಳನ್ನ ಹೀರಿಕೊಳ್ಳೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಇನ್ನು ಕೊಬ್ಬು ಸಿಗುವಂತ ಪದಾರ್ಥಗಳು ಬಂದು ತುಪ್ಪ, ಎಣ್ಣೆ ಮತ್ತು ಬೆಣ್ಣೆ, ಮೀನು, ಮೊಟ್ಟೆ, ಮಾಂಸ ಇತ್ಯಾದಿ ಪದಾರ್ಥಗಳಿಂದ. ಈ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು ಅಥವಾ ಕೊಬ್ಬಾಗಿರ್ಬೋದು, ನಮ್ಮ ದೇಹಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೇಕು. ಯಾಕೆ ಇದು ದೊಡ್ಡ ಪ್ರಮಾಣದಲ್ಲಿ ಬೇಕು ಅಂತ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರ್ಬೇಕು. ಕಾರ್ಬೋಹೈಡ್ರೇಟ್ನಿಂದ ಶಕ್ತಿ ಸಿಗುತ್ತೆ, ಪ್ರೋಟೀನ್ನಿಂದ ಸ್ನಾಯುಗಳು ಬಲಗೊಳ್ಳುತ್ತೆ, ಇನ್ನು ಕೊಬ್ಬಿನಿಂದ ನಾವು ಶಕ್ತಿಯನ್ನ ಸಂಗ್ರಹಿಸಿಡಬಹುದು. ನಮ್ಮ ದೇಹಕ್ಕೆ ಇವುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಇದನ್ನ ನಾವು ಪ್ರಮುಖ ಪೋಷಕಾಂಶಗಳು ಅಂತ ಕರೀತೇವೆ. ಬರೀ ಕ್ರೀಡಾಪಟುವಿಗೆ ಮಾತ್ರ ಅಲ್ಲ, ಒಬ್ಬ ಮನುಷ್ಯ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಅವನಿಗೆ ಕೂಡ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ ಮತ್ತು ಕೊಬ್ಬು ಸರಿಯಾದ ಪ್ರಮಾಣ ಬೇಕಾಗುತ್ತೆ. ಒಂದು ಮಜಾದಾಯಕ ಸಂಗತಿಯನ್ನ ನೋಡೋಣ.
ಈಗ ಒಂದ್ ವೇಳೆ ಒಬ್ಬ ಮನುಷ್ಯ ರೆಸ್ಟ್ ಮಾಡ್ತಿದ್ದಾನೆ ಈ ರೀತಿ ಅನ್ಕೊಳ್ಳೋಣ, ಅವನಿಗೆ 10% ಶಕ್ತಿ ಎಲ್ಲಿಂದ ಬರುತ್ತೆ? ಪ್ರೋಟೀನಿಂದ ಬರುತ್ತೆ. 40% ಶಕ್ತಿ ಕೊಬ್ಬಿನಿಂದ ಬರುತ್ತೆ. ಇನ್ನು 50% ಶಕ್ತಿ ಕಾರ್ಬೋಹೈಡ್ರೇಟ್ಗಳಿಂದ ಬರುತ್ತೆ. ಅದೇ ಒಬ್ಬ ಮನುಷ್ಯ ಯಾವುದಾದ್ರೂ ಒಂದು ಲಘು ಚಟುವಟಿಕೆಯನ್ನ ಚುರುಕಾಗಿ ನಡೀತಿದ್ದಾನೆ ಅನ್ಕೊಳ್ಳೋಣ, ಆಗ 50% ಶಕ್ತಿ ಕೊಬ್ಬಿನಿಂದ ಬರುತ್ತೆ. ಇನ್ನು 50% ಶಕ್ತಿ ಕಾರ್ಬೋಹೈಡ್ರೇಟ್ಗಳಿಂದ ಬರುತ್ತೆ.